ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಲಾವಣ್ಯ ಅಂತ. ಊರು ನಂಜನಗೂಡು. ವಯಸ್ಸು 35 ವರ್ಷ ತುಂಬಿದೆ. ಬಣ್ಣ ಗೋಧಿ ಬಣ್ಣ. ತೂತು 3 ಇಂಚು ಅಗಲ ಇದೆ. ಚೂಲು ಜಾಸ್ತಿನೇ ಆಗಿದೆ. ಬಯಕೆ ರಸ ಕುಡಿಯುವುದು. ಹವ್ಯಾಸ ಹೊಸ ಹೊಸ ಜನರಿಗೆ ತೋರಿಸುವುದು. ಸ್ನೇಹಿತರೆ, ಇದು ಇಷ್ಟು ಲಾವಣ್ಯ ಅವರು. ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಬಡವಳಾಗಿ ಹುಟ್ಟಿದ್ದೇ ತಪ್ಪಾಯಿತು. ವರದಕ್ಷಿಣೆ ಕೊಡಲಿಕ್ಕೆ ಆಗದ ಕಾರಣ ಆಟೋ ಚಾಲಕನಿಗೆ ಕೊಟ್ಟು ಮದುವೆ ಮಾಡಿದರು. ನನಗೆ 3 ಜನ ಮಕ್ಕಳು. 3 ಜನ ಕೂಡ ಹೆಣ್ಣು ಮಕ್ಕಳೇ. ಗಂಡ ಒಳ್ಳೆಯವನು, ಆದರೆ ಏನು ಮಾಡುವುದು, ಮನೆ ಜವಾಬ್ದಾರಿ ತುಂಬನೇ ಇದೆ. ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ದುಡ್ಡು ಬೇಕು. ಗಂಡ ಆದವನು ಚಿಂತೆಯಲ್ಲಿಯೇ ಕಾಲ ಕಳೆಯುತ್ತಾನೆ. ನನಗೆ ಚೂಲು ಹೆಚ್ಚಾಗಿದೆ, ಯಾರಿಗೆ ಹೇಳುವುದು. ನನಗೆ ಕಳ್ಳ ಸಂಬಂಧ ಬೇಕು, ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಲಾವಣ್ಯ ಅವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಆಟೋ ಚಾಲಕನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. 3 ಜನ ಬರೀ ಹೆಣ್ಣು ಮಕ್ಕಳೇ ಇದ್ದಾರೆ. ಗಂಡ ಆದವನು ಚಿಂತೆಯಲ್ಲಿಯೇ ಮುಳುಗಿ ಕೇಯುವುದನ್ನೇ ಮರೆತಿದ್ದಾನೆ. ಹಾಗಾಗಿ ಯಾರಾದರೂ ಮಿಂಡನಾಗಿ ಇರಲು ಬಯಸುತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ತನ್ನ ಮನದ ಮಾತನ್ನ ಶೇರ್ ಮಾಡಿಕೊಂಡಿದ್ದಾರೆ. ದುಡ್ಡಿನ ಅವಶ್ಯಕತೆ ಯಾಕೆ? ಮನೆಯ ಪರಿಸ್ಥಿತಿ ಸರಿಯಾಗಿ ಇಲ್ಲ. ಗಂಡನ ಆದಾಯ ಸಾಕಾಗುತ್ತಿಲ್ಲ. ದುಡಿಯುವವರು ಒಬ್ಬರೇ, ಕುಳಿತು ತಿನ್ನುವವರು 4 ಜನ. ಹೆಣ್ಣು ಮಕ್ಕಳು ಅಂದ ಮೇಲೆ ಖರ್ಚು ಜಾಸ್ತಿ. ಅವರು ವಯಸ್ಸಿಗೆ ಬಂದಿದ್ದಾರೆ. ಚೂಲುವ ಆಸೆ ಅವರಲ್ಲಿ ಎದ್ದು ಕಾಣುತ್ತಾ ಇದೆ. ಹಾಗಾಗಿ ಮದುವೆ ಮಾಡಲು ದುಡ್ಡು ಬೇಕು. ನಿಮ್ಮಲ್ಲಿ ಯಾರಾದರೂ ವರದಕ್ಷಿಣೆ ಇಲ್ಲದೆ ಬಾಳು ಕೊಡ್ತೀನಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ದೆಂಗಿಸಿಕೊಳ್ಳಲು ಕಾರಣಗಳು. ಮುಂಚೆಯಿಂದಲೂ ನನಗೆ ಚೂಲು ಜಾಸ್ತಿ. ಊರಲ್ಲಿ ಇದ್ದಾಗ 4-5 ಜನರಿಂದ ಕೇಳಿಸಿಕೊಂಡಿದ್ದೇನೆ. ನನ್ನ ಸೋದರ ಮಾವ ಕೂಡ ಊರಿಗೆ ಬಂದಾಗ ನನ್ನನ್ನು ಚೆನ್ನಾಗಿ ಕೇದು ರಸ ತೆಗೆದು ಬಾಯಿ ಚಪ್ಪರಿಸಿಕೊಂಡು ಹೋಗುತ್ತಿದ್ದ. ನಾನು ಬಡವರ ಮಗಳು ಅಂತ ಸಿಕ್ಕವರು ತೂತಿಗೆ ಕೈ ಹಾಕಿ ಮಜಾ ತೆಗೆದುಕೊಂಡು ಖುಷಿ ಪಡುತ್ತಿದ್ದರು. ಗಂಡ ಮುಂಚೆ ಕೇಯುತ್ತಿದ್ದ, ಈವಾಗ ಗೂಟ ಏಳುತ್ತಿಲ್ಲ. ಕಾರಣ ಗೊತ್ತಿಲ್ಲ. ಆಸ್ತಿಯ ವಿವರ. ಸರ್ಕಾರ ಕಡೆಯಿಂದ ಕೊಟ್ಟ ಒಂದು ಸಣ್ಣ ಮನೆ ಇದೆ. ಅರ್ಧ ಎಕರೆ ಜಮೀನು ಇದೆ. 30,000 ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.